ನಮಸ್ತೆ ತುಮಕೂರು. ನೋಡಿ ಇದು ಗೈಸ್ ಫ್ರೆಂಡ್ಸ್, ಇದು ಹೋಂಡಾ ಶೈನು BS6 ಮಾಡಲು ಬೇರೆ ಗ್ಯಾರೇಜ್ಗೆ ಹೋಗಿ ECM ಎಲ್ಲ ಶಾರ್ಟ್ ಔಟ್ ಮಾಡ್ಕೊಂಬಂದಿದ್ರು. ಈ ವಿಡಿಯೋನ ತೋರಿಸಿದ್ದೀನಿ, ಏನಾಗಿತ್ತು ಪ್ರಾಬ್ಲಮ್ ಅನ್ನೋದು. ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದತ್ತಿ. ಇದೇ ಥರ ಟೆಕ್ನಿಕಲ್ ವಿಡಿಯೋ ನಾನು ನಿಮ್ಮ ಮುಂದೆ ಕೊಡ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇದು ಹೋಂಡಾ ಶೈನು ECM ನೋಡಿ, ಇದು ಹಳೇದು ಹಾಕಿದ್ದೀನಿ. ಹೊಸದು ಹಾಕಿರೋದು ನೋಡಿ, ಇದು ಹೊಸದು ಫಿಟ್ ಮಾಡಿದ್ದೀನಿ. ಮುಂಚೆ ವಿಡಿಯೋ ಇದು ಫಿಟ್ ಮಾಡಿರೋ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ, ಏನಾಗಿತ್ತು, ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದು. ನೋಡಿ, ಹೊಸದು ಹಾಕಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್. D3 ಇದು D3ನೇ. D1 D2 D3 ಬರುತ್ತೆ ನಂಬರು, ಅದನ್ನೇ ತಂದಾಕಬೇಕು. ಏನಪ್ಪ ಅಂದರೆ D1 ಆಗುತ್ತೆ, ಲೈಫ್ ಕಮ್ಮಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಏನಪ್ಪ ಅಂದರೆ ನೋಡಿ, ಪಾರ್ಕಿಂಗ್ ಬಲ್ಪು ಏನು ಪ್ರಾಬ್ಲಮ್ ಇದೆ ಅನ್ನೋದು ತೋರಿಸಿದ್ದೀನಿ. ಪಾರ್ಕಿಂಗ್ ಬಲ್ಪು ಪ್ರಾಬ್ಲಮ್ ಆಗಿತ್ತಾ, ನೋಡಿ ಟೈಲ್ ಲ್ಯಾಂಪ್ ಬಲ್ಪು ಶಾರ್ಟ್ ಔಟ್ ಆಗೈತಾ ಏನು ಅನ್ನೋದು, ಯಾಕೆ ECM ಸಡನ್ನಾಗಿ ಹೋಯ್ತು ಅನ್ನೋದು ಒಂದು ಉದಾಹರಣೆ ಚೆಕ್ ಮಾಡ್ತಾ ಇರೋದು ಇದು. ಅದು ನೋಡಿ, ಟೈಲ್ ಲ್ಯಾಂಪ್ ಕಲೆಕ್ಷನ್ ಏನಾದರೂ ಇಲಿಗಳು ಏನಾದರೂ ಕಚ್ಚಿ ಡ್ಯಾಮೇಜ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಅನ್ನೋದು ಒಂದು ಮಾಹಿತಿಗೋಸ್ಕರ ಎಲ್ಲ ಚೆಕ್ ಮಾಡಿದೆ. ಆದರೆ ಆ ಥರ ಆಗಿಲ್ಲ. ಬೇರೆ ಕಡೆ ಹೋಗಿದ್ರಂತೆ, ಬೇರೆ ಗ್ಯಾರೇಜಲ್ಲಿ. ಅವನೇನು ಮಾಡಿದ್ದಾನೆ, ಬ್ಯಾಟ್ರಿ ಚಾರ್ಜ್ ಆಯಿತೋ ಇಲ್ಲೋ ಅಂತ ಹೇಳ್ಬಿಟ್ಟು ವೈರು ಚೆಕ್ ಮಾಡಿಬಿಟ್ಟಿದ್ದಾನೆ. ಆವಾಗ ECM ಹೊಂಟೋಗಿದೆ. ನೋಡಿ, ಫ್ಯೂಸ್ ಎಲ್ಲ ಚೆನ್ನಾಗಿದೆ, ಫ್ಯೂಸ್ ಹೋಗಿದೆ ಅಂದ್ಕೊಂಡಿದ್ದೆ. ಗಾಡಿ ಸುಮಾರು ಬೇರೆ ಗ್ಯಾರೇಜಲ್ಲಿ ಒಂದು ತಿಂಗಳು ನಿಲ್ಲಿಸಿದ್ರಂತೆ. ಅವರು ಶೋರೂಮ್ಗೆ ಹೋಗಬೇಕು, ಇಲ್ಲೆಲ್ಲೂ ಮಾಡೋದಿಲ್ಲ ಅಂತ ಹೇಳಿ ಇದು ಮಾಡಿದ್ರಂತೆ. ಆದ್ದರಿಂದ ನನ್ನ ಹತ್ರ ಬಂತು, ನಾನು ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಟ್ಟೆ. ಕಸ್ಟಮರು ಖುಷಿಯಾಗೋದ್ರು. ರಿವ್ಯೂ ತಗೊಬೇಕಾಯ್ತು, ಮತ್ತು ನಾನು ರಜಾ ಹಾಕಿರೋ ಕಾರಣ, ಅಂಗಡಿ ರಜಾ ಹಾಕಿರೋ ಕಾರಣ ರಿವ್ಯೂ ತಗೊಳಕ್ಕಾಗಲಿಲ್ಲ. ನೋಡಿ, ಶೆಲ್ಫಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದು. ನೋಡಿ, ಇದು ಬಾಷ್ ಬ್ಯಾಟ್ರಿನೇ ಹಾಕೋದು ನಾವು. ಅತಿ ಹೆಚ್ಚಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬ್ಯಾಟ್ರಿ ಹಾಕೋದು ಬಾಷ್ನೇ. ಪ್ರತಿಯೊಂದು ಚೆಕ್ ಮಾಡಿದೆ ಏನಾಗಿದೆ ಅಂತ. ಅದಾದಮೇಲೆ ಗೊತ್ತಾಯಿತು. ಕಸ್ಟಮರ್ ಹೇಳಲೇ ಇಲ್ಲ ನನಗೆ, ಇಲ್ಲ ಸ್ಟಾರ್ಟ್ ಆಗ್ತಿಲ್ಲ, ರನ್ನಿಂಗಲ್ಲಿ ನಿಂತೋಯ್ತು ಅಂತ ಬಂದಾಗ ನಾನು ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ. ಅವ್ರು ಹೇಳಲಿಲ್ಲ, ಬೇರೆ ಗ್ಯಾರೇಜಲ್ಲಿ ಬ್ಯಾಟ್ರಿ ಚಾರ್ಜ್ ಐತೆ ಅಂತ ಶಾರ್ಟಿಂಗ್ ಮಾಡಿದ್ರು. ಶಾರ್ಟ್ ಮಾಡಿದಾಗ ಈ ಥರ ಆಯಿತು ಅಂತ ಹೇಳಿಲ್ಲ. ನೋಡಿ, ಇದು ಕೀಗಿ ಆನ್ ಏನೂ ಆಗ್ತಿಲ್ಲ. ಅದಾದಮೇಲೆ ಒಂದು LED ಬಲ್ಪ್ ಹಾಕಿದ್ರು, ಹ್ಯಾಂಡ್ಲಿಗೆ ಸ್ವಿಚ್ಚೆಲ್ಲ ಹಾಕಿದ್ರು. ಸ್ವಿಚ್ ಏನೋ LED ಬಲ್ಪಿಂದ ಹೊಂಟೋಗಿದೆ ಅಂದ್ಕೊಂಡಿದ್ದೆ. ನೋಡಿ, ಫ್ಯೂಸ್ ಎಲ್ಲ ಚೆಕ್ ಮಾಡಿದೆ. ಚೆಕ್ ಮಾಡಿದ್ರೂ ಪ್ರಾಬ್ಲಮ್ ಸಿಗಲಿಲ್ಲ. ಅದಾದಮೇಲೆ ಏನು ಮಾಡಿದೆ, ಬೇರೆದೊಂದು ಗಾಡಿ ಇತ್ತು ನನ್ನ ಹತ್ರ, BS6 ಸರ್ವಿಸಿಗೆ ಬಂದಿತ್ತು, ಶೈನು SP. ಅದರದ್ದು ECM ತೆಗೆದುಬಿಟ್ಟು ಆಗ್ತಾ ಕಾರಣ ಪ್ರಾಬ್ಲಮ್ನ ಕ್ಲಿಯರ್ ಆಯಿತು. ಅದಾದಮೇಲೆ ಕಸ್ಟಮರ್ಗಳೇ, ನೋಡಿ ಸ್ವಾಮಿ, ನೀವು ಈ ಥರ ಬೇರೆ ಕಡೆ ಹೋಗಿ ಚೆಕ್ ಮಾಡಿಸಿ ಬ್ಯಾಟ್ರಿ ಶಾರ್ಟ್ ಔಟ್ ಮಾಡಿದರೆ, ನೀವು ಬ್ಯಾಟ್ರಿನ ಶಾರ್ಟ್ ಔಟ್ ಮಾಡಬಾರ್ದಾಯಿತು, ಮಾಡಿದರೆ ECM ಹೊಂಟೋಗಿದೆ. ECM ಬಂದು ಫ್ರೆಂಡ್ಸ್ ಒರಿಜಿನಲ್ ಹಾಕಿದೆ, 5 ಚಿಲ್ಲರೆ ಇತ್ತು, ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಇದೆ ನಮ್ಮ ಅಂಗಡಿ ಹೆಸರು, KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ ಅಂತ, ತುಮಕೂರು ಡಿಸ್ಟ್ರಿಕ್ಟ್. ನೋಡಿ, ಸ್ವಿಚ್ಚು ಇದೇನಾದರೂ ಸ್ವಿಚ್ LED ಬಲ್ಪ್ ಹಾಕಿದ್ರು, ಸ್ವಿಚ್ ಏನಾದರೂ ಡ್ಯಾಮೇಜ್ ಆಗಿದೆ ಅಂತ ಸ್ವಿಚ್ಚನ್ನು ಏನು ಮಾಡಿದೆ, ಡಿಸ್ಕನೆಕ್ಟ್ ಮಾಡಿ ಎಲ್ಲ ಟೈಲ್ ಲ್ಯಾಂಪ್, ಇದ್ರ ಬಲ್ಪು, ಮೀಟ್ರ್ ಬಲ್ಪ್ ಎಲ್ಲ ಚೆಕ್ ಮಾಡಿ ನೋಡಿದಾಗ ಗೊತ್ತಾಯಿತು ECM ಹೋಗ್ಬಿಟ್ಟಿದೆ ಅಂತ. ಅದಾದಮೇಲೆ ECM ಹಾಕಿ ಸ್ಟಾರ್ಟ್ ಮಾಡಿ ಗಾಡಿ ರನ್ನಿಂಗ್ ಮಾಡಿ ತೋರಿಸ್ತೀನಿ. ಇದೇ ಥರ ಟೆಕ್ನಿಕಲ್ ವಿಡಿಯೋ ನಾನು ನಿಮ್ಮ ಮುಂದೆ ಕೊಡ್ತಾ ಇರ್ತೀನಿ. ಯಾವುದೇ BS6 ಇರಲಿ, BS4 ಇರಲಿ, ಯಾವುದೇ ಗಾಡಿ ಇರಲಿ, ನಮ್ಮ ಹತ್ರ ತೊಗೊಂಬನ್ನಿ, ನೀಟಾಗಿ ರೆಸ್ಪಾನ್ಸ್ ಕೊಡ್ತೀವಿ, ವಾರಂಟಿನೂ ಕೊಡ್ತೀವಿ, ರೆಡಿ ಮಾಡಿಕೊಡ್ತೀವಿ. ನೋಡಿ, ಶೀಲ್ಡೆಲ್ಲ ಬಿಚ್ಚಿ ಗಾಡಿ ಇದು ಫಸ್ಟ್ ಟೈಮ್ ತಳ್ಕೊಂಬಂದ್ರಲ್ಲ ಕಸ್ಟಮರ್, ಅದು ಸುಮಾರು 9 ಗಂಟೆಗೆ ತಳ್ಕೊಂಬಂದಿದ್ದಾರೆ. ಅವನು ಆಗೋದಿಲ್ಲ, ಬೇರೆ ಗ್ಯಾರೇಜ್ ನಮ್ಮ CS ಪುರದಲ್ಲೇ. ಅವನು ಏನು ಮಾಡಿದ್ದಾನೆ, ಶಾರ್ಟ್ ಮಾಡಿಬಿಟ್ಟು, ಅವನಿಗೆ ಗೊತ್ತಿಲ್ಲ, ಶಾರ್ಟ್ ಮಾಡಿದ್ದಾನೆ, ಬ್ಯಾಟ್ರಿ ಚಾರ್ಜ್ ಇಲ್ಲ ಅಂತ, ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೋಗಿದ್ದಾನೆ. ಶಾರ್ಟ್ ಮಾಡಿಬಿಟ್ಟು
ಇದನ್ನು ಈ ಥರ ಮಾಡಿಬಿಟ್ಟು ಹಾಳು ಮಾಡಿಕೊಟ್ಟಿದ್ದ. ಯಾಕೆ ಫ್ರೆಂಡ್ಸ್, ಗೊತ್ತಿದೆ ಮಾಡಿ BS6ನ, ಇಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಏಕೆಂದರೆ ಕಸ್ಟಮರ್ಗೆ ಹೇಳ್ಬಿಡಿ, ಸರ್ ನಿಮ್ಗೆ ಅನುಭವ ಇರೋ ಕಡೆ ತಗೊಂಡೋಗಿ ಮಾಡಿಸ್ಕೊಳ್ಳಿ, ಇಲ್ಲ ಶೋರೂಮಿಗೆ ಹೋಗ್ಬಿಡಿ ಅಂತ. ಅವನು 15 ದಿವಸ ಇಟ್ಕೊಂಡು ಚೆಕ್ ಮಾಡಿದ್ದಾನೆ, ಅವನ ಕೈಲಾಗಿಲ್ಲ. ಅದಾದಮೇಲೆ ಕಸ್ಟಮರ್ಗೆ ನಾನು ಕೇಳಿದೆ, ಎಷ್ಟು ದಿನ ಆಯಿತು ನಿಂತೋಗಿ? ಇಲ್ಲ, ಇವಾಗ ಜಸ್ಟು ಬರ್ತಾ ನಿಂತೋಯ್ತು ಅಂದರು. ಅದಕ್ಕೆ ನಾನು ಆದಮೇಲೆ ರೆಡಿ ಆದಮೇಲೆ ಅವಾಗ ಹೇಳ್ತಾ ಇದ್ದಾನೆ ಕಸ್ಟಮರ್, ಇಲ್ಲಪ್ಪ ಅಲ್ಲಿ 15 ದಿವಸ ಆಗಿತ್ತು, ಬೇರೆ ಗ್ಯಾರೇಜಲ್ಲಿ ಬಿಟ್ಟಿದ್ದೆ. ನಾನೆಲ್ಲ ಚೆಕ್ ಮಾಡಿ ರೆಡಿ ಮಾಡಿದ್ಮೇಲೆ ಹೇಳ್ತಾ ಇದ್ದಾರೆ 15 ದಿವಸ ಆಗಿತ್ತು, ಬೇರೆ ಗ್ಯಾರೇಜಲ್ಲಿ ಬಿಟ್ಟು ಅವನು ಈ ಥರ ಮಾಡಿಬಿಟ್ಟಿದ್ದ ಅಂತ. ಅದಾದಮೇಲೆ ನಾನೇನು ಮಾಡೋದು ನೋಡಿ, ಪೆಟ್ರೋಲೆಲ್ಲ ಹಾಕಿ ಎಲ್ಲ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಇದೇ ಥರ ಟೆಕ್ನಿಕಲ್ ವೀಡಿಯೋ ಕೊಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮಾಡಿದ್ದೀನಿ. ಏನಕ್ಕೆ ಫ್ರೆಂಡ್ಸ್ ಅಂದರೆ, BS6 ಗಾಡಿಗಳು ಗೊತ್ತಿದ್ದರೆ ಮಾತಾ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ಸುಮ್ಮನೆ ಕಸ್ಟಮರ್ಗೂ ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್. ಯಾವುದೇ BS6 ಇರಲಿ, BS4 ಇರಲಿ, ಎಲೆಕ್ಟ್ರಿಕ್ ವೆಹಿಕಲ್ ಇರಲಿ, ನೀವು ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ನಾನು ನೀಟಾಗಿ ಮಾಡ್ಕೊಡ್ತೀನಿ. ಯಾವುದೂ ಪ್ರಾಬ್ಲಮ್ ಇಲ್ಲ. ನೋಡಿ ECM ಇದು, ECM ಒರಿಜಿನಲ್. ಯಾವುದೇ ಕೆಲಸ ಮಾಡಿ ಒರಿಜಿನಾಲಿಟಿಗೆ ಮಾಡಿ, ಒರಿಜಿನಲ್ ಸ್ಪೇರ್ ಹಾಕಿ. ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನು, ನಮಗೂ. ಒರಿಜಿನಲ್ ಸ್ಪೇರ್ ಹಾಕಿದ್ರೆ ಕಸ್ಟಮರ್ಗೂ ಲೈಫ್ ಇರುತ್ತೆ. ನಮ್ಮ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪಕ್ಕ ಕೆಲಸ ಚೆನ್ನಾಗೈತೆ. ಅದಕ್ಕೆ ಹೋದ ತಿಂಗಳು ಬಂದಿದ್ದೆ, ಸರ್ವೀಸು ಅದು ಇದು ಏನೇನೋ ಮಾಡಿಕೊಂಡು ಹೋಗಿ ಸಣ್ಣ ಪುಟ್ಟವೆಲ್ಲ. ಸತಿ ಎಲ್ಲ ಕ್ಲಾಂಪ್ ಚೈನು ಅದು ಇದು CS ಪುರ, ಇದು ತುರುವೇಕೆರೆ ತಾಲೂಕೆ ಬರುತ್ತೆ, ಗುಬ್ಬಿ ತಾಲೂಕು. ಬಟ್ ಆದರೆ ನಮಗೆ ತುರುವೇಕೆರೆ ನಿಯರು. ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀವು KGN ಅಂತೇಳಿ ಅಂಗಡಿ ಹೆಸರು, ಪರವಾಗಿಲ್ಲ. CS ಪುರ.